ನಮಸ್ಕಾರ ಸ್ನೇಹಿತರೆ. ಬೆಂಗಳೂರಿನ ಮಲ್ಲತ್ತಹಳ್ಳಿಯ ಕಲಾಗ್ರಾಮದಲ್ಲಿ 25ನೇ ಭಾರತರಂಗ ಮಹೋತ್ಸವ ಮತ್ತು ರಂಗಪರಿಷೆ ಬಹಳ ಅದ್ಧೂರಿಯಾಗಿ ನಡೆಯಿತು. ಫೆಬ್ರವರಿ 1ರಿಂದ 6ರವರೆಗೆ ಈ ಕಾರ್ಯಕ್ರಮ ನಡೆಯಲಿದೆ. ಇಲ್ಲಿನ ಡಾಕ್ಟರ್ ಸಿದ್ಧಲಿಂಗಯ್ಯ ವೇದಿಕೆಯಲ್ಲಿ ಅಹಿಂದ ಕಲಾತಂಡ ಅರ್ಪಿಸಿದ ರಣದುಂದುಭಿ ಐತಿಹಾಸಿಕ ನಾಟಕ ಪ್ರದರ್ಶನಗೊಂಡಿತು. ಎನ್ಎಸ್ ರಾವ್ ಅವರ ರಚನೆಯ ಇಟಿ ರಾಮಮೂರ್ತಿ ಅವರ ನಿರ್ದೇಶನದ ಈ ನಾಟಕ ಅದ್ಭುತವಾಗಿ ಮೂಡಿಬಂತು. ಈ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆ ಏನೆಂದರೆ, ಇಡೀ ಪ್ರದರ್ಶನವನ್ನು ಅಹಿಂದ ಹಕ್ಕುಗಳ ಹೋರಾಟ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಜಿ ಆಂಜನಪ್ಪರವರ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು. ಕೇವಲ ಆಯೋಜನೆ ಮಾಡಿದಷ್ಟೇ ಅಲ್ಲದೆ ಸ್ವತಃ ಜಿ ಆಂಜನಪ್ಪರವರೇ ಬಣ್ಣ ಹಚ್ಚಿ ರಂಗವೇರಿದ್ದು ವಿಶೇಷವಾಗಿತ್ತು. ಯಾವಾಗಲೂ ಗಂಭೀರವಾದ ಹೋರಾಟಗಳಲ್ಲಿ ತೊಡಗಿಸಿಕೊಳ್ಳುವ ಜಿ ಆಂಜನಪ್ಪರವರು ಈ ನಾಟಕದಲ್ಲಿ ಹಾಸ್ಯ ಪಾತ್ರದಲ್ಲಿ ಅಭಿನಯಿಸಿ ತಮ್ಮ ಅಮೋಘ ಅಭಿನಯದಿಂದ ಪ್ರೇಕ್ಷಕರ ಮನಸೂರೆಗೊಂಡರು. ನನಗೆ ಗೊತ್ತಿಲ್ವ ನೀನು ಯುದ್ಧ ಕಿಸಿ ಅದು ಅಲ್ಲ. ಹೋದ್ಸಲಿ ಯುದ್ಧದಲ್ಲಿ ಆ ಪೌರವ್ರ ಮೇಲೆ ಯುದ್ಧ ಮಾಡ್ತೀವಿ ಅಂತೇಳಿ ಅವ್ರ ಕಡೆಯವ್ರು ಬಂದು ಒಂದೊಂದು ಎದ್ದು ಬಿದ್ದು ಓಡೋಗಿದ್ದು ನಾನು ನೋಡ್ಲಿವೇನೋ. ಅಲ್ಲ, ಹೋದ್ಸಲಿ ಯುದ್ಧದಲ್ಲಿ ನೀನು ಯುದ್ಧ ಭೂಮಿ ನೀನು ಕಾಣಲೇ ಇಲ್ವಲ್ಲೋ? ಲೇ ರಂಗಣ್ಣ, ನೀನ್ ಬಂದಿದ್ರಲ್ವೇನೋ ನಾನ್ ಕಾಣೋದು. ನೀನ್ ಯಾವ ಹಳ್ಳ ಕೊಳದಲ್ಲಿ ಔತ್ಕೊಂಡು ಕುತ್ಕೊಂಡಿದ್ದ ಅದನ್ನ ನಿನ್ಗೆ ಹೇಳ್ತೀನಲ್ಲ. ನಾನು 10 ಜನನ್ನ ಎಳಕ ಬಂದ್ ಮಲಗಿಸಿ ಅವ್ರ ಕತ್ತ ಕುಯ್ದ್ರು ವೀರ ಕಾಣ. ನಾನು ವೀರ. ಅಲ್ಲ ಅಲ್ಲ ಮೊದಲೇ ಯಾರೋ ಹೋಗಿ ಕುಯ್ದು ಮನಗಿಸಿದ್ರಿ ಅಣ್ಣನ. ಇವನು ಆಮೇಲೆ ಹೋಗಿ ಕುಯ್ದು ಬಿಟ್ಟಂತೆ. ಇವನು ದೂರ ಅಂತೆ, ಶೂರ ಅಂತೆ. ನನಗೆ ಗೊತ್ತಿಲ್ವನ ನೀನು ಹಣೆ ಬರ ಅಲ್ಲ. ಸಾಕಪ್ಪ, ಏನ್ ಮಾಡ್ಬೇಕು ಅಂತ್ಯಾ? ಒಬ್ಬ ರಾಜ್ಯಾಧ್ಯಕ್ಷರಾಗಿ ಸಮಾಜ ಸೇವೆ ಮಾಡುತ್ತಲೇ ಕಲಾವಿದರಾಗಿ ಅವರು ತೋರಿದ ಈ ಪ್ರತಿಭೆಗೆ ನೆರೆದಿದ್ದ ಪ್ರೇಕ್ಷಕರು ಚಪ್ಪಾಳೆ ತಟ್ಟುವ ಮೂಲಕ ಮೆಚ್ಚುಗೆ ವ್ಯಕ್ತಪಡಿಸಿದರು. ಇತಿಹಾಸದ ಕಥೆಯ ಜೊತೆಗೆ ಆಂಜನಪ್ಪರವರ ಹಾಸ್ಯ ಪ್ರಜ್ಞೆ ನಾಟಕಕ್ಕೆ ಹೊಸ ಮೆರಗು ತಂದುಕೊಟ್ಟಿತು. ಕಲೆ ಮತ್ತು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಅಹಿಂದ ಕಲಾತಂಡ ಮತ್ತು ಜಿ ಆಂಜನಪ್ಪರವರ ಈ ಪ್ರಯತ್ನ ನಿಜಕ್ಕೂ ಶ್ಲಾಘನೀಯ. ಇದೇ ರೀತಿಯ ಮತ್ತಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಧನ್ಯವಾದಗಳು. ಹೇಳಪ್ಪ. ರಂಗಣ್ಣ, ನಮ್ ದೇಶದ ಅನ್ನ ತಿಂದು ನಮ್ ದೇಶಕ್ಕೆ ದ್ರೋಹ ಬಗೆಯ ಕೆಟ್ಟುವುದು ನಿನ್ಗೆ ಯಾಕೋ ಬಂತು? ಆದ್ರೆ ನಿಮ್ಮ ಅಪ್ಪನು ಹಿಂಗೆ ಯಾಕಣೋ? ನಿಮ್ಮ ಅಪ್ಪನು ಹಿಂಗೆಯ? ನಿಮ್ಮ ಅಪ್ಪನು ಹಿಂಗೆ ಆಡಿ ನಡ್ರೋಡ ಸತ್ತೋದ ಕಣೋ. ಎತ್ತಾಕರ್ ಗತಿ ಇಲ್ವಲ್ಲೋ, ನಾನು ಎತ್ತಾಕ್ತೆ ಕಣ. ನಾನು ನಮ್ಮಪ್ಪ ಸತ್ತೋದಂತೆ, ಇವನ್ ಬಂದು ಎತ್ತಾಕದಂತೆ. ನಾನು ಎತ್ತಾಕ್ದೆ ಅಂತ ಯಾಕೋ ಬಿಡ್ಕೊಂಡು ಸಾಯ್ತಲ್ಲ. ಅಲ್ಲ ಕಣ, ನೀನೇನು ಪುಕ್ಷರ್ ನಮ್ಮಪ್ಪನ ಎತ್ತಾಕ್ದ? ದುಡ್ಡು ಕೊಡ್ಲಿವ? ದುಡ್ಡು ಎಣಿಸ್ಲಿವ ದುಡ್ಡು? ಅಲ್ಲ ಕಣ, ನೀನು ಬಂದು ನನ್ನ ಹತ್ರ ದುಡ್ಡು ಇಸ್ಕೊಂಡು ಹೋಗಿ ಊರಲ್ಲಿರೋ ಕುಡ್ಕೊಂಡೆಲ್ಲ ಕರ್ಕೊಂಬಂದೆ. ಅವರು ಅಡ್ಡುಂಬ ಕುಡ್ಕೊಂಬಂದು ಎಲ್ಲ ಕುಡಿದ್ಕೊಂಬಂದು ಸಬ್ಬಿದ್ದೇನೆ. ನಮ್ಮ ಅಪ್ಪನ ಎತ್ತಲಿಲ್ಲ ಕಣ, ಮೂರ್ಛೆ ಹೋಗಿರಲ್ಲ ನಮ್ಮವ್ವ. ಅವನ ಹತ್ರ ಸುಡ್ಗಾಡ್ಗೋದ್ರು. ಜಲಮಗ್ನ ಆಯ್ತು. ರಂಗಣ್ಣ, ಏನಂತ ಮಾತಾಡ್ತಾ ಇದ್ದೀರಾ ನೀನು? ನಿಮ್ಮ ಅಪ್ಪ ಸತ್ತಾಗ ನಿನ್ ತಲೆ ಬೋಳ್ಸಿದ್ನಲ್ಲೋ, ನಿನ್ ತಲೆ ಬೋಳ್ಸಿದ ಕಾಸು ಇನ್ನೂ ಕೊಟ್ಟಿಲ್ವಲ್ಲೋ ಋಣಪಾತಕ. ಹೌದಾ? ಕೆಲಸ ಮಾಡೋಣ. ಏನಪ್ಪ ಅದು? ನೀನ್ ಋಣ ನಾನು ತೀರ್ಸ್ಬೇಕಾ? ತೀರ್ಸ್ಬೇಕು. ಒಂದು ಕೆಲಸ ಮಾಡು. ಏನ್ ಮಾಡೋಣ ಈಗ? ನೋಡಪ್ಪ, ನೀನ್ ಋಣ ತೀರ್ಸ್ಬಿಡ್ತೀನಿ. ತೀರ್ಸು. ಆದ್ರೆ ನಾನೊಂದು ಮಾತು ಹೇಳ್ತೀನಿ, ಕೇಳ್ಬೇಕಲ್ಲ? ಹೇಳು, ಕೇಳ್ತೀನಿ. ನೀನು ಈ ಎಲ್ಲಾರ ಮುಂದೆ ಈಗಲೇ ಈ ಕ್ಷಣ ನಾನು ಹೋಗಿ ನಿನ್ ಮಗನ್ ಕರ್ಕೊಂಬಂದು ತಲೆ ಬೋಳಿಸಿ
ನೀನು ಋಣ ತೀರಿಸ್ಬಿಡ್ತೀನಿ. ಆಗೋದನ? ಲೇ 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 ಇದ್ದರು ಒಂದೇ ತಾಯಿಯ ಕರುಳ ಬಳ್ಳಿಯ ಬಿಡಿ ಹೂಗಳು ನನ್ನಿಂದ ಮಾಡುತ್ತೇನೆ. ನನ್ನೊಮ್ಮೆ ಆಲಂಗಿಸಿ ಇವತ್ತು ಕರ್ನಾಟಕನೇ ತಿರುಗಿ ನೋಡ್ತಕ್ಕಂಥ ಒಂದು ಐತಿಹಾಸಿಕವಾದ ಸಮಾವೇಶ ಇವತ್ತು ಭಾರತ ಸರ್ಕಾರದ ಕನ್ನಡ ಸಂಸ್ಕೃತಿ ಇಲಾಖೆ, ಕರ್ನಾಟಕ ಸರ್ಕಾರದ ಕನ್ನಡ ಸಂಸ್ಕೃತಿ ಇಲಾಖೆ, ಕರ್ನಾಟಕ ರಾಜ್ಯ ಅಕಾಡೆಮಿ, ನಾಟಕ ಅಕಾಡೆಮಿ ಎಲ್ಲ ಸಂಯೋಗದಲ್ಲಿ ಇವತ್ತು ಒಂದು ಅದ್ಭುತವಾದ ಒಂದು ವೈಭವಯುತವಾದ ಒಂದು ಸಂಘ ಪರಿಚಯನ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈ ರಂಗ ಪರಿಚಯನ ಕರ್ನಾಟಕ ನಾಟಕ ಅಕಾಡೆಮಿ ಪರವಾಗಿ ನಾಗರಾಜ ಮೂರ್ತಿ ಅವರ ಒಂದು ಅಧ್ಯಕ್ಷ ಆದ ನಂತರ ಈ ಒಂದು ವೈಭವಪೂರ್ವಕವಾದಂಥ ಒಂದು ಸಮಾರಂಭನ ಏರ್ಪಡಿಸಿದ್ದಾರೆ. ಅವ್ರ ಜೊತೆಯಲ್ಲಿ ನಾಟಕ ಅಕಾಡೆಮಿ ರಿಜಿಸ್ಟ್ರಾರ್ ಅಂತ ನೀಲಮ್ನವರು ಸಹ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ 1ನೇ ತಾರೀಕಿಂದ 6ನೇ ತಾರೀಕುವರೆಗೂ ದಿನನಿತ್ಯ 16 ನಾಟಕಗಳು, ಸಾವಿರಾರು ಮಳಿಗೆಗಳು, ಪುಸ್ತಕ ಮಳಿಗೆಗಳು, ಕಲಾವಿದರನ್ನೆಲ್ಲ ಇಲ್ಲಿ ಕರೆಸಿ ಒಗ್ಗೂಡಿಸಿ ಆಗ ಅನೇಕ ಹಿರಿಯ ಚಿಂತಕರು, ನಿರ್ದೇಶಕರು, ಕಲಾವಿದರನ್ನೆಲ್ಲ ಕರೆಸಿ ಸನ್ಮಾನ ಮಾಡೋದ್ರ ಮುಖಾಂತರ ಈ ಒಂದು ವೈಭವ ಕಾರ್ಯಕ್ರಮವನ್ನು ಕಲಾಗ್ರಾಮದಲ್ಲಿ ಮಾಡ್ತಾಯಿದ್ದಾರೆ. ಹಾಗೆ ಅಹಿಂದ ಹಕ್ಕುಗಳ ಹೋರಾಟ ವೇದಿಕೆಯಿಂದ ನಾನೊಬ್ಬ ರಾಜ್ಯಾಧ್ಯಕ್ಷನಾಗಿ ಹಿರಿಯ ರಂಗಭೂಮಿ ಕಲಾವಿದನಾಗಿ ಇವತ್ತು ನಾನು ಸಹಿತ ನಮ್ಮ ಒಂದು ಅಹಿಂದ ಕಲಾತಂಡದ ವತಿಯಿಂದ ರಣದೊಂದು ಎಂಬ ಐತಿಹಾಸಿಕ ನಾಟಕವನ್ನು ಪ್ರದರ್ಶನ ಇಡ್ತಾ ಇದ್ದೀವಿ. ಇಂಥ ಅನೇಕರಿಗೆ ಪ್ರದರ್ಶನಕ್ಕೆ ಅವಕಾಶ ಕೊಟ್ಟಂಥ ನಾಗರಾಜ ಮೂರ್ತಿಗೆ ಅವರಿಗೆ, ಕರ್ನಾಟಕ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿರವರಿಗೆ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರಾದಂಥ ಶಿವರಾಜ್ ತಂಗಡಿಯವ್ರಿಗೂ ನಾನು ಈ ಮೂಲಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಹಾಗೆ ನಮ್ಮ ನಾಗರಾಜ ಮೂರ್ತಿಯವರು, ಏನು ನಾಟಕ ಅಕಾಡೆಮಿ ಅಧ್ಯಕ್ಷ ನಾಗರಾಜ ಮೂರ್ತಿಯವರ ಅವರ ತಂಡ ಭಾಳ ಕಷ್ಟಬಿಟ್ಟು ಹಗಲು ಈರುಳ್ಳಿ ಶ್ರಮಿಸಿ ಒಂದು ಅಚ್ಚುಕಟ್ಟಾದ ಯಾವುದೇ ಊಟ ತಿಂಡಿ ಇರ್ಬೋದು, ಅಥವಾ ಅತಿಥಿಗಳ ಸನ್ಮಾನ ಮಾಡೋದಿರ್ಬೋದು, ವೇದಿಕೆ ಇರ್ಬೋದು, ಧ್ವನಿವರ್ಧಕ ಇರ್ಬೋದು, ವಿದ್ಯುಚ್ಛಕ್ತಿ ಅಲಂಕಾರ ನೋಡಿ ತಾವೆಲ್ಲ ನೋಡ್ತಾ ಇದ್ದೀರಾ. ವಿದ್ಯುಚ್ಛಕ್ತಿ ಅಲಂಕಾರ ಇರ್ಬೋದು, ಯಾವುದರಲ್ಲೂ ಲೋಪದೋಷದಂಗೆ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಹಾಗೆ ನಮ್ಮಂಥ ಅನೇಕ ಕಲಾವಿದರನ್ನ ಇವತ್ತು ಗುರುತಿಸಿ ಇವತ್ತು ನಮಗೆ ಒಂದು ಅವಕಾಶ ಕೊಟ್ಟು ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಇನ್ನು ಮುಂದಿನ ವರ್ಷಗಳಲ್ಲಿ ಸರ್ಕಾರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಒಂದು ನಾಟಕ ಅಕಾಡೆಮಿಗೆ ಧನ ಸಹಾಯನ ಹೆಚ್ಚಿಗೆ ಮಂಜೂರು ಮಾಡಿಕೊಡ್ಬೇಕು. ಇನ್ನು ಅನೇಕ ಕಲಾವಿದರಿಗೆ ಇಲ್ಲಿ ಕೊಡಬೇಕು. ವಿಶೇಷವಾಗಿ ಅಹಿಂದ ಕಲಾವಿದರಿಗೆ, ಅದರಲ್ಲೂ ವಿಶೇಷವಾಗಿ ದಲಿತ ಕಲಾವಿದರೆಲ್ಲ ಗುರುತಿಸಿ ಪ್ರೋತ್ಸಾಹ ಮಾಡೋಂಥ ಕೆಲಸಗಳಾಗಬೇಕು. ನಿರಂತರ ನಾಟಕಗಳಾಗಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. ನಿರಂತರ ನಾಟಕಗಳಾಗಬೇಕು. ಪೌರಾಣಿಕ ಇರಲಿ, ಸಾಮಾಜಿಕ ಇರಲಿ, ಅಥವಾ ಐತಿಹಾಸಿಕ ಇರಲಿ, ಬೀದಿ ನಾಟಕ ಇರಲಿ, ಯಾವುದೇ ನಾಟಕ ಎಲ್ಲ ಒಂದೇ. ಮುಖಕ್ಕೆ ಬಣ್ಣ ಹಚ್ಚಿದರೆ ಎಲ್ಲವೂ ನಾಟಕ, ಎಲ್ಲವೂ ನಾವೆಲ್ಲ ಕಲಾವಿದರೆ. ಈ ಕಲಾವಿದನ ಸಮಾನವಾಗಿ ಗುರುತಿಸ್ತಕ್ಕಂಥ ಕೆಲಸ ಆಗ್ತದೆ ಅಂಥೇಳಿ ನಾನು ಇವತ್ತು ಸಹ ನಾನು ಬೆಂಗಳೂರಿನ ಮಲ್ಲತ್ತಳ್ಳಿ ಗ್ರಾಮದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕಲಾಗ್ರಾಮದಲ್ಲಿ ಇರ್ತಕ್ಕಂಥ ಈ ಕಲಾಗ್ರಾಮದಲ್ಲಿ ಇವತ್ತು ನಾನು ನಿಂತ್ಕೊಂಡು ಈ ಮಾತನ್ನು ನಾನು ವಿನಂತಿ ಮಾಡ್ತೇನೆ ಸರ್ಕಾರಕ್ಕೆ. ಸರ್ಕಾರ ಇನ್ನು ಹೆಚ್ಚಿನ ರೀತಿಯಾಗಿ ಧನ ಸಹಾಯವನ್ನು ಕೊಡಬೇಕು, ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡಬೇಕು. ಅನೇಕ ನಶಿಸುವ ಕಲೆಗಳ ಬಗ್ಗೆ ಇವತ್ತು ಉಳಿಸೋಂಥ ಕೆಲಸ ನಾವೆಲ್ಲ ಮಾಡ್ತಾಯಿದ್ದೀವಿ. ನಾನು 45 ವರ್ಷಗಳ ಸುದೀರ್ಘವಾದ ನನ್ನ ಕಲಾಭೂಮಿಯ ಕಲಾ ಸೇವೆಯಲ್ಲಿ ಇವತ್ತು ನಾನು ಸಹಿತ ಜೊತೆಗೆ ಪಾಲ್ಗೊಂಡು ನಾವೆಲ್ಲ ಮಾಡ್ಕೊಂಡು ಬರ್ತಾಯಿದ್ದೀವಿ ಇದು ಹೇಳಿ ಇವತ್ತು ಈ ಮಾಧ್ಯಮದ ಮೂಲಕ ನಾನು ಮನವಿ ಮಾಡ್ಕೊಳ್ತೀನಿ. ನಮ್ಮ ನಾಗರಾಜ ಮೂರ್ತಿ ಅಂಥವರು, ನಮ್ಮ ನೀಲಮ್ನಂಥವರು, ರಿಜಿಸ್ಟ್ರಾರ್ ಅವರು ಈ ಒಂದು ಕಾರ್ಯಕ್ರಮ ವೇದಿಕೆ ಮೊದಲಾಗಿ ಎಲ್ಲ ನಾಟಕ ಕಲಾವಿದರ, ರಂಗಭೂಮಿ ಕಲಾವಿದರ ಎಲ್ಲರ ಪರ ನಾನು ಅವರು ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಹಾಗೆ ವೇದಿಕೆಗೆ ಮೊನ್ನೆ ಕಾರ್ಯಕ್ರಮಕ್ಕೆ ಖ್ಯಾತ ನಾಮಧೇಯರಾದ ಮಹಾಲಕ್ಷ್ಮಿ ಮೇಡಮ್ ಅವರು ಬಂದಿರು. ಅನೇಕ ಚಿತ್ರನಟಿಯರು ಇವತ್ತು ಸಹಿತ TS ನಾಗಭರಣರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ನಡೀತದೆ. ಹೀಗೆ ಪ್ರತಿ 6 ದಿನ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದಂಥವ್ರಿಗೆ ಅವ್ರನ್ನ ಕರೆದು ಗೌರವಿಸೋಂಥ ಒಂದು ಕೆಲಸನ ಇವತ್ತು ಕರ್ನಾಟಕ ನಾಟಕ ಅಕಾಡೆಮಿ ಅವರು ಮಾಡ್ತಾಯಿದ್ದಾರೆ. ಅದು ಅಭಿನಂದನೆ ಕೂಡ ಅಂಥೇಳಿ ಇವತ್ತು ನೋಡಿ ಇಲ್ಲಿ ಈ ಒಂದು ಕಲಾಗ್ರಾಮದಲ್ಲಿ ಪುಸ್ತಕ ಮಳಿಗೆ ಇದೆ. ಆಮೇಲೆ ಅನೇಕ ಭಿತ್ತಿಗತ ನಾಟಕಗಳ ಪ್ರದರ್ಶನ ಇದೆ. ಹಾಗೆ ಪ್ರತಿಯೊಂದು ವೈವಿಧ್ಯವಾಗಿದೆ. ಪುಸ್ತಕ ಮೇಳ, ಕಲಾ ಬಿಡಿಸುವಂಥದ್ದು, ಜೀವನ ಚರಿತ್ರೆ ಪುಸ್ತಕಗಳು ಮಾಡೋಂಥದ್ದು, ಹೀಗೆ ವೈವಿಧ್ಯಮಯವಾದಂಥ ಈ ಒಂದು ಮೇಳ ಇವತ್ತು ಕಲಾಗ್ರಾಮ ಮಲ್ಲತ್ತಳ್ಳಿ ನಡೀತಾ ಇದೆ. ಈ ರೂವಾರಿಗಳನ್ನು ಎಲ್ರಿಗೂ ನಾವು ನಮ್ಮ ಅಹಿಂದ ಹಕ್ಕುಗಳ ಹೋರಾಟ ವೇದಿಕೆಯಿಂದ ನಾನು ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೀವಿ. ಹಾಗೆ ನಾವು ಮೊನ್ನೆ ತಾನೇ ಹಾಸ್ಯಭರಿತ ನಾಟಕವನ್ನು ಮಾಡಿ ಅನೇಕ ಜನಮನ್ನಣೆಗೆ ಪಾತ್ರರಾಗಿದ್ವಿ. ಹಾಗೆ ನಾವು ನಿರಂತರವಾಗಿ ನಾವು ವೃತ್ತಿ ರಂಗಭೂಮಿಯಲ್ಲಿ ತೊಡಗಿಸ್ಕೊಂಡು
ನಾವು ಅನೇಕ ನಾಟಕಗಳನ್ನ ಪ್ರದರ್ಶನ ಇಡುತ್ತಾ ಇವತ್ತು ನಾವು ಕಲಾವಿದರು ಆಮೇಲೆ ಎಲ್ಲ ಕಲಾವಿದರೆಲ್ಲ ಒಗ್ಗೂಡಿಸ್ತಾ ಇದ್ದೀವಿ. ಹಳೆಯ ಕಲಾವಿದರು ಹೊಸ ಕಲಾವಿದರನ್ನ ಭೇದ ಭಾವ ಇಲ್ಲ ಎಲ್ಲರನ್ನ ಒಗ್ಗೂಡಿಸಿ ಇವತ್ತು ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ. ನಾನು ಪತ್ರಕರ್ತನಾಗಿ ಹೋರಾಟಗಾರನಾಗಿ ರಂಗಭೂಮಿ ಕಲಾವಿದನಾಗಿ ಇವತ್ತು ನಾನು ಅತ್ಯಂತ ಹೆಮ್ಮೆ ಪಟ್ಕೊಂಡು ಹೇಳ್ತಾ ಇದ್ದೀನಿ. ನನ್ನ ಹಿರಿಯ ನಾಗರಿಕನಾಗಿ ಹೆಮ್ಮೆ ಪಟ್ಕೊಂಡು ಹೇಳ್ತೀನಿ, ಇಂಥ ಕಾರ್ಯಕ್ರಮಗಳು ನಿತ್ಯ ನಿರಂತರವಾಗಲಿ, ನಿತ್ಯ ಜ್ಯೋತಿ ಆಗಲಿ, ಆರದೀಪವಾಗಲಿ, ಸದಾ ಹಸಿರಾಗಲಿ, ಕನ್ನಡ ಉಳಿಯಲಿ, ಕನ್ನಡ ಬೆಳಗಲಿ, ಕನ್ನಡ ಮಾತೆಗೆ ಜಯವಾಗಲಿ. ಜೈ ಹಿಂದ್, ಜೈ ಅಂಬೇಡ್ಕರ್, ಜೈ ಮಾತೆ.